ನಮಸ್ಕಾರ. ಇವತ್ತು ಜಿಲ್ಲಾಡಳಿತ ವ್ಯವಸ್ಥೆ ಏನು ಮೈಸೂರು ನಗರದಲ್ಲಿ ದಸರಾ ಸಂದರ್ಭದಲ್ಲಿ ನಗರದ ಹೃದಯ ಭಾಗ ದೇವರಾಜ ಅರಸು ರಸ್ತೆ ಇರ್ಬೋದು ಅಥವಾ ಸುತ್ತಮುತ್ತ ಅಡ್ಡ ರಸ್ತೆಗಳಿಗೆಲ್ಲ ಬ್ಯಾರಿಕೇಡ್ ಹಾಕಿ ತೊಂದರೆ ಕೊಡ್ತಿರುವುದರ ಬಗ್ಗೆ ನಾನು ಸಾಮಾಜಿಕ ಜಾಲತಾಣದ ಮುಖಾಂತರ ಸಾರ್ವಜನಿಕರ ಧ್ವನಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮುಖೇನ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ಕೊಬೇಕು. ಇಲ್ಲ ಅಂದರೆ ಇವತ್ತಿನ ವ್ಯವಸ್ಥೆ ಇದೇ ರೀತಿ ನೀವು ಮುಂದುವರಿಸಿದ್ರೆ ನಾಳೆ ಸಂಜೆ ನಾವು ಏನು ಮೈಸೂರಿನ ನಾಗರಿಕರು ಈ ವ್ಯವಸ್ಥೆಯ ವಿರುದ್ಧ ಹೋರಾಟಕ್ಕೆ ಇಳಿಬೇಕಾಗತ್ತೆ ಅಂತಕ್ಕಂಥ ವಿಚಾರಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಬಹುಶಃ ಮೈಸೂರು ದಸರಾ ವಿಶ್ವವಿಖ್ಯಾತಿ ದಸರಾದಲ್ಲಿ ಮೈಸೂರು ನಗರದಲ್ಲಿರ್ತಕ್ಕಂಥ ಎಷ್ಟೋ ಜನರು ಕೂಡ ಇದನ್ನು ಕಣ್ತುಂಬಿಸ್ಕೊಳ್ತಕ್ಕಂಥ ಲೈಟಿಂಗ್ ವ್ಯವಸ್ಥೆಗೆ ಹೊರಗಡೆ ಬಂದು ಸಂಜೆ ಟೈಮಲ್ಲಿ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಬಂದು ಮಕ್ಕಳೆಲ್ಲ ಕರ್ಕೊಂಬಂದು ತಿರುಗಾಡ್ತಾರೆ. ಪ್ರವಾಸಿಗರು ಕೂಡ ಅತಿ ಹೆಚ್ಚಾಗಿ ಬರ್ತಾರೆ. ಆದರೆ ದೇವರಾಜ ಅರಸು ರಸ್ತೆ ಭಾಳ ಮುಖ್ಯವಾದ ರಸ್ತೆ, ಸಂಪೂರ್ಣವಾಗಿ ಒಂದರಿಂದ ಒಂದು ಕಡೆ ಸೇರ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಇವತ್ತು ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿದ್ದೀರ ಅಂತ ಹೇಳಿದ್ರೆ ಇಲ್ಲಿ ದೇವರಾಜ ಅರಸು ರಸ್ತೆಯಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು ಏನಾಗಬೇಕು, ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಾವು ಮನೆಯಲ್ಲಿ ನಿವಾಸ ಮಾಡ್ತಿರ್ತಕ್ಕಂಥ ನಿವಾಸಿಗಳು ಒಂದು ರಸ್ತೆಯಿಂದ ಒಂದು ರಸ್ತೆಗೆ ಹೋಗೋಕ್ಕಾಗ್ತಾಯಿಲ್ಲ, ಕಾರ್ ತೆಗೋಕ್ಕಾಗ್ತಾಯಿಲ್ಲ, ಸ್ಕೂಟ್ರ್ ತೆಗೋಕ್ಕಾಗ್ತಾಯಿಲ್ಲ. ಬ್ಯಾರಿಕೇಡ್ ಹಾಕೋಬಿಟ್ಟು ನೀವು ಈ ರೀತಿ ಮಾಡಿದ್ರೆ ಏನರ್ಥ ಇದು? ಏನಿದು ಲೋಪದೋಷ ನಮ್ಮದಾ? ಇಷ್ಟು ವರ್ಷ ಮಾಡದೇ ಇರತಕ್ಕಂಥ ವ್ಯವಸ್ಥೆನೇ ಇವತ್ತು ನೀವು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಇವತ್ತು ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡೋಂಥ ವ್ಯವಸ್ಥೆ ಅಲ್ವಾ ಇದು? ಎಲ್ಲೋಗ್ಬೇಕು ನಾವು? ಮನೆಯಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ, ಒಳಗಡೆ ಹೋಗೋಕ್ಕಾಗ್ತಿಲ್ಲ, ಆಫೀಸ್ ಬರೋಕ್ಕಾಗ್ತಿಲ್ಲ, ಅಥವಾ ವ್ಯಾಪಾರಸ್ಥರುಗಳು ಕೂಡ ಹೊರಗಡೆ ಬರೋಕ್ಕಾಗ್ತಿಲ್ಲ, ಒಳಗಡೆ ಬರೋಕ್ಕಾಗ್ತಾಯಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಹಿಂದೆ ಕೂಡ ದಸರಾ ಆಚರಣೆ ಮಾಡಿ ಇದಕ್ಕಿಂತ ವಿಜೃಂಭಣೆಯಾಗಿ ಮಾಡಿದ್ದಾರೆ. ಯಾವತ್ತು ಈ ಪರಿಸ್ಥಿತಿ ಮೈಸೂರು ನಗರದಲ್ಲಿ ತಂದಿರಲಿಲ್ಲ. ಇವತ್ತು ಈ ರೀತಿ ತಂದಿದ್ದೀರ ಅಂತ ಅಂದರೆ ಅದು ನಿಮ್ಮ ಲೋಪದೋಷ. ಅದು ದಯಮಾಡಿ ಅರ್ಥ ಮಾಡಿಕೊಂಡು ಜಿಲ್ಲಾಡಳಿತ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾಳೆ ಸಂಜೆ ಖಂಡಿತ ನಾವು ಮೈಸೂರು ನಗರದ ನಿವಾಸಿಗಳು ಹೋರಾಟಕ್ಕೆ ಬೀದಿಗಿಳಿಬೇಕಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನ ತಮ್ಮ ಗಮನಕ್ಕೆ ತರ್ತಿದ್ದೀನಿ. ದಯಮಾಡಿ ಇದನ್ನು ನಾವೆಲ್ಲ ನಮ್ಮ ಮನವಿ ಅಂತ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಾವೇನು ನಮಗೋಸ್ಕರ ಏನು ಮಾಡಿ ಅಂತ ಹೇಳ್ತಿಲ್ಲ. ಇಷ್ಟು ವರ್ಷ ಮಾಡ್ರಿ ಅಂತ ವ್ಯವಸ್ಥೆಯಲ್ಲಿ ನೀವು ಮುಂದುವರಿ. ನೀವು ಟ್ರಾಫಿಕ್ ಅವ್ರು ನೀವು ಯಾಕೆ ಬ್ಯಾರಿಕೇಡ್ ಹಾಕ್ಕೊಂಡಿದ್ದೀರ ಅಂತಂದರೆ ನಿಮ್ಮ ವೈಫಲ್ಯತೆ. ಟ್ರಾಫಿಕ್ನ ನೀವು ಜವಾಬ್ದಾರಿಯಿಂದ ನಿರ್ವಹಿಸ್ಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ವೋ, ಅಥವಾ ಮೆನ್ ಪವರ್ ಪ್ರಾಬ್ಲಮ್ ಇದೆಯೋ, ಅಥವಾ ಇನ್ನೊಂದು ಪ್ರಾಬ್ಲಮ್ ಇದೆಯೋ, ಅದನ್ನು ನೀವು ಯಾವ ರೀತಿ ಈ ಹಿಂದೆ ಇದ್ದಂಥ ಅಧಿಕಾರಿಗಳೆಲ್ಲ ನಿರ್ವಹಿಸಿರಲ್ವ? ಅದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮೈಸೂರು ನಗರದಲ್ಲಿ ದಸರಾ ಸಂದರ್ಭದಲ್ಲಿ ಬೇರೆ ರೀತಿ ಜನಗಳಿಗೊಂದು ಸಂದೇಶ ಹೋಗೋದು ಬೇಡ. ನಾವು ಬರ್ತಕ್ಕಂಥ ಪ್ರವಾಸಿಗರಿಗೆ ಅವ್ರಿಗೆ ಒಂದು ಮೈಸೂರು ಅಂತಂದರೆ ಒಂದು ಖುಷಿ ಪಡೋಂಥ, ಸಂತೋಷ ಪಡೋಂಥ ರೀತಿಯಲ್ಲಿ ನಾವೆಲ್ಲ ನಾಗರಿಕರು ನಡ್ಕೊಂಬಂದಿದ್ದೀವಿ. ಇವರು ಕೂಡ ಈ ಸಂದರ್ಭದಲ್ಲಿ ಹೋರಾಟ ಮಾಡತಕ್ಕಂಥದ್ದು ವ್ಯವಸ್ಥೆ, ಜಿಲ್ಲಾಡಳಿತ ವ್ಯವಸ್ಥೆ ವಿರುದ್ಧ ಮೈಸೂರು ನಾಗರಿಕರ ಧ್ವನಿ ಎತ್ತೋದು ಸರಿಯಲ್ಲ ಅಂತಕ್ಕಂಥ ನಾನು ಈ ಸಂದರ್ಭ ಸಾರ್ವಜನಿಕರ ಪರವಾಗಿ ಮನವಿ ಮಾಡ್ತಾಯಿದ್ದೀನಿ. ಕೂಡಲೇ ಪ್ರತಿ ವರ್ಷ ಯಾವ ರೀತಿ ಇತ್ತು ಆ ವ್ಯವಸ್ಥೆ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ನಾಳೆಯಿಂದ ಈ ಸಂಘ ಸಂಸ್ಥೆಯವರಿರ್ಬೋದು ಅಥವಾ ಉದ್ಯಮಿಗಳಿರ್ಬೋದು, ಸ್ಥಳೀಯ ನಿವಾಸಿಗಳಿರ್ಬೋದು, ಎಲ್ಲರೂ ಕೂಡ ರಸ್ತೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಯಾಕೆ ನಾವು ಸಾಮಾಜಿಕ ಜಾಲತಾಣದ ಮುಖಾಂತರ ಹೇಳ್ತೀನಿ ಅಂದರೆ ಈ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ನೀವು ಈ ದಸರಾ ಸಂದರ್ಭದಲ್ಲಿ ಭಾಳ ಬ್ಯುಸಿ ಇರ್ತೀರ. ನಾವು ಒಂದು ಕಂಪ್ಲೇಂಟ್ ಬರೆದು ನಿಮಗೆ ತಲುಪಿಸಿದ್ರು ಕೂಡ, ಕಮಿಷನ್ ಆಫೀಸ್ ತಲುಪಿದ್ರು ಕೂಡ ಅದು ನಿಮ್ಗೆ ತಲುಪಲಿಕ್ಕೆ ಆಗೋದಿಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಲುಪಲಿಕ್ಕೆ ಆಗೋದಿಲ್ಲ ಅಂತ ಉದ್ದೇಶಕ್ಕೆ ಈ ಮುಖೇನ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿನ. ನಾಳೆ ಇನ್ನು ನಮ್ಮನ್ನ ಬೇರೆ ರೀತಿಗೆ ದೋಷಣೆ ಮಾಡೋದು ಬೇಡ ಅಂತ ಸಂದರ್ಭದಲ್ಲಿ. ಇಲ್ಲಾಂದರೆ ಸಾರ್ವಜನಿಕರು ಈ ಕೂಡಲೇ ಇದ್ರ ಬಗ್ಗೆ ತಾವು ಕೂಡ ಎಲ್ಲ ಎಚ್ಚೆತ್ಕೊಬೇಕು ಅಂತ ಈ ಸಂದರ್ಭ ತಿಳಿಸಿ ಆದಷ್ಟು ಫಾರ್ವರ್ಡ್ ಮಾಡಿ ಸಂಬಂಧಪಟ್ಟಂಥ ಎಲ್ಲರೂ ಕೂಡ ಈ ಒಂದು ನಮ್ಮ ಏನು ಮನವಿ ಇದೆ ಮನವಿಯವರಿಗೆ ಸಲ್ಲಬೇಕು ಅಂತಕ್ಕಂಥದ್ದನ್ನ ಈ ವಿಚಾರ ತಮ್ಮ ಮುಂದೆ ಗಮನಕ್ಕೆ ತರ್ತಾ ಇದ್ದೀನಿ. ನಮಸ್ಕಾರ.